ಗ್ರೇಡ್ 1 ಪಂಚಾಯಿತಿ ಹೆಬ್ಬಾಲೆ ಪಂಚಾಯಿತಿ ವಿರುದ್ಧ ಪ್ರತಿಭಟನೆ 6 ವರ್ಷ ಆದರೂ ಸಾರ್ವಜನಿಕ ಶೌಚಾಲಯ ಉದ್ಘಾಟನೆಯಾಗಿಲ್ಲ. ಕನ್ನಡ ಪರ ಸಂಘಟನೆ ಪ್ರತಿಭಟನೆ. ಎಚ್ ಶಿವರಾಮೇಗೌಡ ಬಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದಿನೇಶ್ ನೇತೃತ್ವದಲ್ಲಿ ಪ್ರತಿಭಟನೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದಿನೇಶ್, 6 ವರ್ಷಗಳಿಂದ ಶೌಚಾಲಯ ಉದ್ಘಾಟನೆಯಾಗದೆ ಇಲ್ಲಿ ಬಹುತೇಕ ಮಕ್ಕಳಿಗೆ ಆರೋಗ್ಯ ಹದಗೆಟ್ಟಿದ್ದು, ಇದಕ್ಕೆಲ್ಲ ನೇರ ಕಾರಣ ಪಂಚಾಯಿತಿಯ ಆಡಳಿತ ವ್ಯವಸ್ಥೆ. ಕೂಡಲೇ ಸ್ಥಳಕ್ಕೆ ಮೇಲಾಧಿಕಾರಿಗಳು ಬರುವಂತೆ ಒತ್ತಾಯಿಸಿದ್ರು. ಇದೇ ಸಂದರ್ಭದಲ್ಲಿ ಜಯಶ್ರೀ ಮುರುಗೇಶ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷ ರಾಜಶೇಖರ ಗೌಡ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಧಿಕಾರ, ಪಂಚಾಯತಿಗೆ ಅಧಿಕಾರ, ಕೆಲಸ ಮಾಡದ ಅಧಿಕಾರಿಗಳಿಗೆ ಕೆಲಸ ಮಾಡದ ಅಧಿಕಾರಿಗಳಿಗೆ ಘೋಷಣೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನೋಡಿ ರಾಷ್ಟ್ರಧ್ವಜ ಹೆಂಗಿದೆ ಇಟ್ಕೊಂಡಿರ್ರಿ, ರಾಷ್ಟ್ರಧ್ವಜ ಅವಮಾನ ಮಾಡ್ತಿದ್ರಿ ನೀವೆಲ್ಲ. ನೋಡ್ರಿ ಅಲ್ಲಿ ಕ್ಲೀನ್ ಮಾಡಿದ್ರೇನ್ರಿ ಅಲ್ಲಿ ಅಂತಂದ್ರೆ ಹೆಬ್ಬಾಲೆ ಏನ್ ಮಾಡ್ತಾ ಇದೀರಿ ನೀವು? ಸಂಬಳ ಮಾಡ್ತಾ ಇದೀರಿ ನೀವು? ಕಾಡು ಕಟ್ಕೊಂಡು ಕೂತಿದ್ರಿ, ನೀವೇನ್ ಮನೇಲಿದ್ದೀರಾ, ಎಲ್ಲಿದ್ರಿ? ಶಿವರಾಮೇಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ. ಇವತ್ತು ಹೆಬ್ಬಾಲೆ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯ ನಿರ್ಮಿಸಿ 4 ವರ್ಷ ಕಳೆದಿದೆ. 4 ವರ್ಷದಲ್ಲಿ 4 ಲಕ್ಷನ ಸ್ಯಾಂಕ್ಷನ್ ಮಾಡಿಕೊಂಡು ಕಟ್ಟಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ದೇನೆ ಇವರು ಇವತ್ತು ನಾಳೆ ಅಂತ ಎಲ್ಲ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ರೈತರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. PDO ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೂ ಬಂದಿಲ್ಲ, ಎಲ್ಲ ರಜಾ ಹಾಕಿ ಹೋಗಿದ್ದಾರೆ.